ಸರ್, ಲಕ್ಕಿ ಅವರು ಮ್ಯಾರೇಜ್ ಸರ್ಟಿಫಿಕೇಟ್ ಅಗ್ರಿಮೆಂಟ್ ಜೊತೆ ಕೊಟ್ಟಿದ್ದಾರಾ? ಮ್ಯಾರೇಜ್ ಸರ್ಟಿಫಿಕೇಟಾ? ಮದುವೆ ಆಗದಿರ ಇರೋರು ಮಾತ್ರ ನಮ್ಮ ಟೀಮಲ್ಲಿ ಎಂಟ್ರಿ ಇರೋದು. ಲಕ್ಕಿ ಅವ್ರಿಗೆ ಮದುವೆ ಆಗಿದೆಯಾ? ಏನಿಲ್ಲ ಸರ್. ಅಂದಾಗೆ ನಾನು ನಿಮ್ಮ ಹತ್ರ ಮಾತಾಡಿದ್ನಲ್ಲ, ಅಗ್ರಿಮೆಂಟ್ ಪೇಪರ್ದು ಜೆರಾಕ್ಸು ತಂದಿದ್ದೀರಾ? ಸೊ ನೀವು ಹೇಳಿದ್ರಿ, ಬಟ್ ತುಂಬ ಕಷ್ಟ ಇದೆ ಮಹೇಶ್. ಸರ್, ನಿಮ್ಗೆ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಸರ್. ಅವ್ರು ನಿಮ್ಮ ಟೀಮಲ್ಲಿ ಆಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಪ್ರೂಫ್ ಬೇಕಷ್ಟೇ. ಸರ್, ಅದು ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಇಶ್ಯೂ ಇದೆ, ಅದು ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ನೋಡಿ ಸರ್. ಕರೆಕ್ಟ್, ಬಟ್ ಅದೆಲ್ಲ ತುಂಬ ಕಾನ್ಫಿಡೆನ್ಷಿಯಲ್. ಫೈಲ್ಸ್ ಎಲ್ಲ ಮ್ಯಾನೇಜರ್ ಹತ್ರ ಬೇರೆ ಇರುತ್ತೆ. ಸರ್, ಇದೊಂದು ಕೆಲಸ ಮಾಡ್ಕೊಡಿ ಸರ್ ಪ್ಲೀಸ್. ನಿಮ್ಗೇನು ಸೇರ್ಬೇಕೋ ಅದು ಖಂಡಿತ ಸೇರುತ್ತೆ. ದುಡ್ಡಿಗೋಸ್ಕರ ಅಲ್ಲ, ಬಟ್ ಏನಂದ್ರೆ ತುಂಬಾ ರಿಸ್ಕ್ ಇದೆ ಇದರಲ್ಲಿ. ಅದು ನೀವು ಎಷ್ಟು ದುಡ್ಡು ಕೇಳ್ತಿರೋ ಅಷ್ಟು ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ತಗೊಂಡು ಬಂದಿದ್ದೆ, ಪ್ಲೀಸ್ ತಗೊಳ್ಳಿ. ಓಕೆ, ಬಟ್ ತುಂಬ ಕಷ್ಟನೇ, ಆದ್ರೂ ರಿಸ್ಕ್ ಇತ್ತು, ಆದ್ರೂ ತಗೊಂಡು ಬಂದಿದ್ದೀನಿ. ತಗೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಓಕೆ, ಆದರೆ ನನ್ನ ಹೆಸರು ಎಲ್ಲೂ ಬರಬಾರ್ದು. ನೋ ನೋ, ಚಾನ್ಸೇ ಇಲ್ಲ ಸರ್. ಹೆಸರು ಆಚೆ ಬರಕ್ಕೆ ಚಾನ್ಸೇ ಇಲ್ಲ. ಥ್ಯಾಂಕ್ ಯು ಸರ್. ತಗೊಳ್ಳಿ. ಮೇಡಮ್, ಇವಾಗ ಲಕ್ಕಿನ ಹೇಗೆ ಆಟಾಡ್ಸಿ ಮೇಡಮ್. ಅನ್ಕೊಂಡೆ ಹೆಂಡತಿ ಇದ್ರು ಸೊನಾಲಿ ಜೊತೆ ಓಡಾಡ್ತಿದ್ದಾನಲ್ಲ, ಅವ್ನ್ ಮದ್ವೆ ಆಗಿಲ್ಲ ಅಂತ ಪಕ್ಕ ಸುಳ್ಳು ಹೇಳಿರ್ತಾನೆ ಅಂತ. ಎಷ್ಟು ದೊಡ್ಡ ಸುಳ್ಳು ಹೇಳಿದಾನೆ. ಬರೀ ಸುಳ್ಳಲ್ಲ, ದೊಡ್ಡ ಮೋಸ ಮಾಡಿದಾನೆ. ಕಬಡ್ಡಿ ಟೀಮ್ ಅವ್ರಿಗೆ ದೊಡ್ಡ ಮೋಸ ಮಾಡಿದಾನೆ ಇವನು. ಅದನ್ನ ಸರಿ ಮಾಡೋದಕ್ಕೆ ಅಲ್ವಾ ನಾವಿರೋದು. ಅವ್ನ್ ಹೇಗ್ ಫೈನಲ್ ಮ್ಯಾಚ್ ಆಡ್ತಾನೆ, ಆ ಟೀಮಲ್ಲಿ ಮುಂದುವರಿತಾನೆ ಅಂತ ನಾನು ನೋಡ್ತೀನಿ. ಆ ನನ್ ಮಗ ಕಬಡ್ಡಿ ಆಡಿ ಅದ್ರಲ್ಲಿ ಗೆದ್ದು ದೊಡ್ಡ ಹೆಸರು ಮಾಡಿ ಚಾಂಪಿಯನ್ ಆಗಿ ಹೋಗ್ತೀನಿ ಅಂತ ಬೇಜಾನ್ ಮೆರಿತಾ ಇದ್ದ. ಇವಾಗ ನೋಡಿ ಅವ್ನ್ ಸೊಂಟ ಮುರಿಬೋದು. ಅದಕ್ಕೆ ಪ್ರೂಫ್ ನಮ್ಮ ಹತ್ರ ಇದೆಯಲ್ಲ, ಇದನ್ನ ಇಟ್ಕೊಂಡು ಹೇಗ್ ಆಟ ಆಡಿಸ್ತೀನಿ ಅವನನ್ನ ನೋಡ್ತಾ ಇರ್. ತಗೊಳಕ್ಕೆ ಏನೋ ದತ್ತ, ಏನೋ ಮಾತಾಡ್ಬೇಕು ಅಂದೆ. ಏನಿಲ್ಲಮ್ಮ, ಅರವಿಂದ್ ಸರ್ ಪ್ರಾಕ್ಟೀಸ್ ಮ್ಯಾಚಲ್ಲಿ ಸಿಕ್ಕಿದ್ರು, ಮಾತಾಡ್ಸಿದ್ರು, ಅದನ್ನ ಹೇಳಿದ್ರೆ ಕುಣಿತಾ ಇದ್ದಾರೆ. ಗಿಡ ಮದ್ದಲ್ಲ ಅಂತಾರಲ್ಲ ಹಾಗೆ. ನಿನ್ ಕೆಪಾಸಿಟಿ ಏನು ಅಂತ ಮನೆಯವ್ರಿಗೆ ಗೊತ್ತಿರಲ್ಲ ಕಣ, ಹೊರ್ಗಡೆ ಅವ್ರು ಹೇಳಿದ್ರೇ ಗೊತ್ತಾಗೋದು. ಅರವಿಂದ್ ಸರ್ ಏನಂದ್ರು? ಚಿಕ್ಕಮ್ಮ ಅರವಿಂದ್ ಸರ್ ನೋಡ್ಬೇಕಿತ್ತು, ಲಕ್ಕಿ 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 ಅಂತ ಫುಲ್ಲು ಹೊಗಳಾಕ್ಬಿಟ್ರು. ಅಪ್ಪ ತಂದೆ, ನೀನು ಹೊಗಳು ನಿಲ್ಸು, ಮನೆಯವ್ರಿಗೆಲ್ಲ ಗೊತ್ತಿರೋದೇ ವಿಷಯ. ನಿಮ್ ಬಗ್ಗೆ ಹೊರಗಡೆ ಗೊತ್ತಿರುತ್ತೆ, ಹೊಗಳ್ತಾರೆ. ಮನೆಯವ್ರಿಗೆ ಗೊತ್ತಿರಲ್ಲ ಕಣೋ, ಲೈಟಾಗಿ ತಗೋಬಿಟ್ಟಿರ್ತಾರೆ. ನೀನ್ ಹೇಳ, ಏನ್ ಹೇಳಿದ್ರು ಅಂತ. ಆ ಮ್ಯಾಚ್ ಏನಾದ್ರು ಗೆಲ್ಲಿಸ್ಬಿಟ್ರೆ ಲಕ್ಕಿಗೆ ಡೈರೆಕ್ಟ್ ನ್ಯಾಷನಲ್ ಟೀಮ್ಗೆ ಟಿಕೆಟ್ ಫಿಕ್ಸ್ ಇದು. ಹೌದೇನ ಲಕ್ಕಿ? ಸುಮ್ಮನಿರಮ್ಮ, ಅವ್ನು ಡೌನ್ ಮಾಡ್ತಾ ಇದ್ದಾನೆ. ಅವ್ರೇನೋ ಅಭಿಮಾನ ಕೇಳ್ತಾರೆ, ಅಷ್ಟು ಈಸಿ ಅಲ್ಲ ಅದು. ಅಭಿಮಾನ ಏನ್ ಸುಮ್ನೆ ಬರುತ್ತೇನ, ದಟ್ಟ ಕಣ. ಅದಕ್ಕೆ ಯೋಗ್ಯತೆ ಅರ್ಹತೆ ಎರಡೂ ಬೇಕು. ಅದ್ ಎರಡೂ ಇದೆ ನೋಡಿ, ಇವ್ನಿಗೆ ಎರಡೂ ಇದೆ. ದತ್ತನ ಹೇಳಿದ್ ನಿಜ ಆಗ್ಬೋದಲ್ವಾ? ಈಗ ಲಕ್ಕಿಯವರು ನಮ್ಮವರು, ನಮ್ಮ ಮನೆಯವರು, ನಮ್ಮ ಮಧ್ಯೆ ಏನೇ ಜಗಳ ಮನಸ್ತಾಪ ಇದ್ರು ಅದನ್ನೆಲ್ಲ ಸೈಡ್ಗಿಟ್ಟು ನಾವು ಅವ್ರಿಗೆ ಎಲ್ಲಾ ರೀತಿಲೂ ಸಪೋರ್ಟ್ ಮಾಡ್ಬೇಕು, ಎನ್ಕರೇಜ್ ಮಾಡ್ಬೇಕು. ಇವಾಗ ಸದ್ಯಕ್ಕೆ ಮ್ಯಾಚ್ ಮುಗಿಯೋ ತನಕ ನಮ್ ಕಡೆಯಿಂದ ಅವ್ರಿಗೆ ಯಾವ ತೊಂದ್ರೆನೂ ಆಗೋದ್ ಬೇಡ ಅಲ್ವಾ? ಅದ್ ಗೊತ್ತಿರೋದೇ ಅಲ್ವೇನೆ. ಅವ್ನ ಆಟ ಆಡ್ಬೇಕು, ಗೆದ್ದು ಬರ್ಬೇಕು ಅಂತ ತಾನೇ ನಾವು ಆಸೆ ಪಡ್ತೀವಿ. ಚಿಕ್ಕಮ್ಮ ಗೆದ್ದೇ ಗೆಲ್ತಾನೆ, ಮ್ಯಾಚ್ ಗೆಲ್ಸದೆ ಲಕ್ಕಿ. ಆಮೇಲೆ ಮ್ಯಾಚ್ ಮುಗಿಯೋವರೆಗೂ ನಾನಂತೂ ಲಕ್ಕಿ ಜೊತೆನೇ ಇರ್ತೀನಿ, ಬಿಟ್ಟೆಲ್ಲೂ ಹೋಗಲ್ಲ. ಎಲ್ರ ಸಪೋರ್ಟ್ ಯಾರಿಗೆ? ಥ್ಯಾಂಕ್ ಯು.
ಯಾಕೆಲ್ರು ಹಾಗೆ ನೋಡ್ತಿದ್ದೀರಾ? ನಮ್ಮ ಸಪೋರ್ಟ್ ಎಲ್ಲ ಲಕ್ಕಿಗೆ ಅಂತ ಹೇಳ್ತಾ ಇದ್ರೆ ನೀನು ಸುಮ್ಮನೆ ಪೇಪರ್ ಓದ್ಕೊಂಡು ಕೂತಿದ್ದಲ್ಲ ಅದಕ್ಕೆ. ಅವ್ರಿಗೆ ಹೇಗೆ ಎಂಕರೇಜ್ ಮಾಡಬೇಕು, ಅವ್ರ ಹಿಂದೆ ನಿಂತು ಹೇಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದನ್ನ ಪರ್ಸ್ನಲ್ ಆಗಿ ಅವ್ರಿಗೆ ಹೇಳ್ತೀನಿ. ನ್ಯಾಷನಲ್ ಪ್ಲೇಯರ್ ಆಗೋ ಕನ್ಸ್ ಕಾಣ್ತಿದ್ದೀರಾ ಲಕ್ಕಿ ಅವರೇ? ನಿಮ್ಮ ಮಾತಿಂದೇ ಇರೋ ಅರ್ಥ? ಅರ್ಥ ಗಿರ್ತಾ ಏನೂ ಇಲ್ಲ. ನೀವು ತುಂಬಾ ಟ್ಯಾಲೆಂಟ್ ಇದ್ದೀರಾ, ಅನ್ಕೊಂಡಿದ್ದನ್ನ ಗುರಿ ಮುಟ್ತೀರಾ. ಆದ್ರೆ ನನ್ ಗಂಡ ನೋಡಿ, ಕನ್ಸಲ್ಲೂ ಏನು ಸಾಧಿಸಲ್ಲ, ರಿಯಲ್ ಲೈಫಲ್ಲೂ ಏನು ಸಾಧಿಸಲ್ಲ. ತಪ್ಪು ಅದಕ್ಕೆ. ಅಣ್ಣನ ಜಾಗನ ಯಾರು ತುಂಬಕ್ಕಾಗಲ್ಲ. ಅಂದ್ರೆ ನಿಮ್ ಅಣ್ಣಂಗೆ ನನ್ ಕೆಟ್ಟ ಹೆಂಡತಿ ಅಂತ ಹೇಳ್ತಿದ್ದೀರಾ? ಯಾಕಾಗಂತೀರಾ? ನೀವು ಒಳ್ಳೆಯವ್ರೆ. ಇಲ್ಲ ಲಕ್ಕಿ ಅವ್ರೆ, ನಾನು ತುಂಬಾ ಕೆಟ್ಟವಳು. ಒಳ್ಳೆಯವಳಾಗಿದ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡಿಸ್ತಿದ್ನಾ ಹೇಳಿ? ನೀವ್ ಹೆಸರು ಮಾಡೋದನ್ನ ನಾನು ತಡಿತಾ ಇದ್ನಾ? ಅದೊಂದು ಕೆಟ್ಟಗಳಿಗೆ ನಾನು ಮರ್ತು ಬಿಟ್ಟಿದ್ದೀನಿ, ನೀವು ಮರ್ತು ಬಿಡಿ. ನೀವು ಮರಿಬಹುದು, ಯಾಕೆ ಹೇಳಿ? ಎಲ್ರ ಮುಂದೆ ಮಾತಾಡಿರೋದು ನೀವಲ್ವಾ? ಆದ್ರೆ ಎಲ್ರ ಮುಂದೆ ಅವಮಾನ ಆಗಿರೋದು ನನಗೆ. ನಾನ್ ಹೇಗ್ ಮರೀಲಿ? ಎಲ್ರ ಮುಂದೆ ಎಲ್ರ ಹತ್ರನೂ ಬೈಸ್ಕೊಂಡು ಕೆಟ್ಟವಳಾಗಿರೋದು ನಾನು. ಅದನ್ನೆಲ್ಲ ಮರೆಯೋಕ್ಕಾಗತ್ತಾ? ಅದಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ನಾನ್ ಮಾಡಿರೋ ಚಾಲೆಂಜ್. ಅದನ್ನ ಹೇಗ್ ಮರೀಲಿ? ಹೇಗಿದ್ರು ಮನೆಯವ್ರ ಮುಂದೆ ನಾನು ಕೆಟ್ಟವಳಾಗಿದ್ದೀನಿ. ಇನ್ನು ಜಾಸ್ತಿ ಕೆಟ್ಟವಳಾಗೋದ್ರಲ್ಲಿ ಏನ್ ತಪ್ಪಿದೆ? ಯಾಕಿವತ್ತು ವಿಚಿತ್ರವಾಗಿ ಮಾತಾಡ್ತೀರಾ? ನೇರವಾಗಿ ವಿಷಯಕ್ಕೆ ಬರ್ತೀನಿ. ಮನೆಯವರೆಲ್ಲರೂ ಅನ್ಕೊಂಡಿದ್ದಾರೆ ನಿಮ್ಮನ್ನ ನೋಡಿದ್ರೆ ನನಗೆ ಅಸೂಯೆ, ನಿಮ್ಮ ಹೇಳಿಕೆನ ನಾನು ಸಹಿಸಲ್ಲ ಅಂತ. ಅದಕ್ಕೆ ನಿಮ್ಮ ಕೋಚ್ ಹೇಳಿದ್ ಕೇಳಿ ಮನೆಯವರೆಲ್ಲರೂ ಎಷ್ಟು ಖುಷಿ ಪಟ್ರು, ಎಷ್ಟು ಹೊಗಳಿದ್ರು. ಅದೆಲ್ಲ ಅವ್ರ ಪ್ರೀತಿ. ಈಗ ನನ್ಗನ್ಸಿದನ್ನ ನಾನು ಹೇಳ್ಬೇಕಲ್ವಾ? ನಿಮ್ಮ ಕನಸು ಏನೇ ಇರಲಿ, ಕಬಡ್ಡಿ ಲೀಗ್ ಫೈನಲ್ ಮ್ಯಾಚಲ್ಲಿ ನೀವು ಆಡೋದಿಕ್ಕೆ ನಾನು ಬಿಡ. ನಾನು ಎಲ್ಲೋ ಹೋಗಿ ಯಾವುದೋ ಸ್ಟೇಡಿಯಮಲ್ಲಿ ಆಟ ಆಡ್ತೀನಿ, ಈ ಅತ್ತೆ ಬಂದು ಸ್ಟೇಡಿಯಮಲ್ಲಿ ಹೇಗೆ ತಡಿತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಅಣ್ಣನ ಸಪೋರ್ಟ್ ಇದೆ, ಮಧ್ಯದಲ್ಲಿ ನಾನೇನ್ ಮಾಡೋಕ್ಕಾಗುತ್ತೆ ಅಂತ ನೀವು ಅನ್ಕೋತಾ ಇರ್ಬೋದು. ನನಗೆ ನಿಮ್ಮ ಬಗ್ಗೆ 2 ವಿಷಯ ಗೊತ್ತಿದೆ. ಪಾಯಿಂಟ್ ನಂಬರ್ 1, ನೀವು ಮಹಾನ್ ಸುಳ್ಳುಗಾರ. ನಿಮ್ಮ ಸುಳ್ಳೇ ನಿಮ್ಮ ಭವಿಷ್ಯಕ್ಕೆ ಮುಳ್ಳು. ನನಗೆ ಕೋರ್ಟಲ್ಲಿ ಎಕ್ಸ್ಪರ್ಟ್ ಲಾಯರ್ ಮಾತಾಡೋ ಥರ ಮಾತಾಡೋಕೆ ಬರಲ್ಲ, ಆದರೆ ನಾನು ಏನು ವೀಕ್ ಅಲ್ಲ. ನೀವು ಗೀತನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀರೋ, ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ಗೀತಾ ನಿಮ್ ಹೆಂಡತಿ ತಾನೆ. ಅಷ್ಟು ಒಳ್ಳೆ ಹೆಂಡತಿ ಇದ್ರು ಸೋನಾಲಿನ ಮದುವೆ ಮಾಡ್ಕೊಂಡಿದ್ದೀರಾ. ಸೆಕೆಂಡ್ ಮ್ಯಾರೇಜ್. ಅಲ್ಲ, ಏನು ಹೇಳ್ತಾ ಇದ್ದೀರಾ? ಸಾಕ್ಷಿ ಇಲ್ಲದೆ ನಾನೇನನ್ನೂ ಮಾತಾಡಲ್ಲ ಮಿಸ್ಟರ್ ಲಕ್ಕಿ. ಇದೆಲ್ಲ ನಿಮ್ಗೆ ಸಿಕ್ತು? ಅಂಬುಜಾ ಅವರು ನಿಮ್ಮಿಬ್ರು ಮದ್ವೆ ಆಗಿದೆ ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 2, ಕಬಡ್ಡಿ ಅಸೋಸಿಯೇಷನ್ ಅಲ್ಲಿ ಬ್ಯಾಚುಲರ್ಸ್ ಮಾತ್ರ ಕಬಡ್ಡಿ ಆಡ್ಬೇಕು ಅನ್ನೋ ರೂಲ್ಸ್ ಇದೆ. ಆದ್ರೆ ನೀವು ಬ್ಯಾಚುಲರ್ ಅಂತ ಹೇಳಿ ಸೈನ್ ಮಾಡಿದ್ದೀರಾ.
ಅದು ಜೆರಾಕ್ಸ್ ಕಾಪಿ ನನ್ನ ಹತ್ರ ಇದೆ. ಇದು ನೀವು ಕಬಡ್ಡಿ ಲೀಗ್ ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಅನ್ಮ್ಯಾರಿಡ್ ಅಂತ ಸೈನ್ ಮಾಡಿದ್ದೀರಾ ನೋಡಿ. ಸೊ ಅಲ್ಲಿಗೆ ನಿಮ್ ಬಗ್ಗೆ ನನ್ಗೆ 2 ವಿಷಯ ಗೊತ್ತಾಯ್ತು. ಒಂದು, ಗೀತ ಇದ್ರೂ ಸೊನಾಲಿನ ಮದ್ವೆ ಮಾಡ್ಕೊಂಡಿರೋದು. ಇನ್ನೊಂದು, ಅನ್ಮ್ಯಾರಿಡ್ ಅಂತ ಅಗ್ರಿಮೆಂಟ್ಗೆ ಸೈನ್ ಮಾಡಿರೋದು. ಈ ವಿಷಯ ನನಗ್ ಮಾತ್ರ ಗೊತ್ತಾದ್ರೆ ಸಾಕಾ? ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಅದಕ್ಕೆ ನಾಳೆ ಮೀಡಿಯಾದವರು ಮತ್ತೆ ಪ್ರೆಸ್ನವ್ರನ್ನ ಕರ್ಸಿದೀನಿ. ಅವ್ರ ಮುಂದೆ ಈ ವಿಷಯನೆಲ್ಲ ಡಿಟೇಲ್ ಆಗಿ ಹೇಳ್ತೀನಿ. ಆಗ ನಿಮ್ಮ ಲೀಲೆಗಳು ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನೀವು ಹೋಗಿ ಕಬಡ್ಡಿ ಲೀಗಲ್ಲಿ ಆಟ ಆಡೋಕ್ಕಾಗುತ್ತಾ? ಅದಕ್ಕೆ ಸುಮ್ಮನೆ ನ್ಯಾಷನಲ್ ಪ್ಲೇಯರ್ ಆಗೋ ಕನ್ಸ್ ಕಾಣೋದನ್ನ ಬಿಟ್ಬಿಡಿ. ಹೇಗಿದ್ರು ಬೀದಿಗೆ ಬರ್ತೀರಾ. ಆ ಯೋಚನೆಗಳೆಲ್ಲ ಯಾಕೆ? ಮೀಡಿಯಾದವರು ನಾಳೆ ನಿಮ್ಮನ್ನು ಕ್ವಶನ್ ಮಾಡ್ಬೋದು. ಎಲ್ಲದಕ್ಕೂ ರೆಡಿ ಆಗಿರಿ. ಲಕ್ಕಿ 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 ಯಾಕೋ ನಿನ್ನ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ಸಂಜೆ ಪ್ರಾಕ್ಟೀಸ್ ಮಾಡೋಣ. ಏನು ಪ್ರಾಕ್ಟೀಸ್? ಕಬಡ್ಡಿ ಪ್ರಾಕ್ಟೀಸು. ಬೇಡದತ್ತಲ್ಲ, ಈ ಕಬಡ್ಡಿ ಯಾಕೋ ತುಂಬ ನೋವು ಕೊಡ್ತಾ ಇದೆ. ಇದು ಬೆಳಿಗ್ಗೆ ಸ್ವಲ್ಪ ಹೆವಿಯಾಗಿ ಪ್ರಾಕ್ಟೀಸ್ ಮಾಡಿದ್ವಲ್ಲ, ಅದಕ್ಕೆ ಟಯರ್ಡ್ ಆಗಿದೆ ಅನ್ಸುತ್ತಷ್ಟೇ. ನ್ಯಾಷನಲ್ ಟೀಮಲ್ಲಿ ಆಡಬೇಕು ಅನ್ನೋನಿಗೆ ಬಾಡಿ ಪೇನ್ ಒಂದು ವಿಷಯ. 4 ಜನರು ಖುಷಿಗೋಸ್ಕರ ನಾನು ಕಬಡ್ಡಿ ಆಡಬೇಕಷ್ಟೆ. ದೊಡ್ಡ ಕನಸು ಓದ್ಕೊಂಡು ಹಿಂದಿನ ಹಾಳು ಮಾಡ್ಕೋತಾ ಇದ್ದೀನಿ. ತಲೆ ಕೆಡಿಸ್ಕೋಬೇಡ ಕಣ, ಪ್ರಾಕ್ಟೀಸ್ ಮಾಡೋಣ. ನಾನು ಏನೇ ಪ್ರಾಕ್ಟೀಸ್ ಮಾಡಿದ್ರು ಸುಮ್ಮನೆ ಮಾಡಬೇಕಷ್ಟೆ. ಮ್ಯಾಚ್ ಅಂತೂ ಆಡೋಕ್ಕಾಗಲ್ಲ. ನಾನು ಅನ್ಫಿಟ್ ಕಣೋ. ಬೆಂಗಳೂರು ಬ್ರೇವ್ ಟೀಮ್ಗೆ ಕ್ಯಾಪ್ಟನ್ ನೀನು. ನಿನ್ನ ಯಾವ ಅನ್ಫಿಟ್ ಅಂದಿದ್ದು? ಎಲ್ಲ ಟೆನ್ಷನ್ನ ಮರೆತು ನೆಮ್ಮದಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಯ್ತಪ್ಪ, ನಿಮ್ಮದಾಗೆ ಇರುವಂತೆ. ಆದರೆ ಮ್ಯಾಚ್ ಮುಗಿಲಿ, ಅಲ್ಲಿವರೆಗೂ ಸುಮ್ಮನಿರು. ಮ್ಯಾಚ್ ನಡೆಯುತ್ತೆ, ಆದರೆ ಅದರಲ್ಲಿ ನಾನಿರಲ್ಲ. ಲಕ್ಕಿ, ಏನಾಗಿದೆ ನಿಂಗೆ? ತಲೆ ಕೆಟ್ಟಾಗಿ ಮಾತಾಡಬೇಡ ನೀನು. ಐ ವಾಂಟ್ ಪೀಸ್ ದತ್ತನ. ನೆಮ್ಮದಿ ಬೇಕು. ಸೊನಾಲಿಯಿಂದ ಟೆನ್ಷನ್ ಇದ್ದೇ ಇರುತ್ತೆ. ಇದನ್ನ ಇಲ್ಲಿಗೆ ಎಂಡ್ ಮಾಡಬೇಕು. ಈ ಸೊನಾಲಿಗಿಂತ ದೊಡ್ಡ ಟೆನ್ಷನ್ ಇನ್ನೊಂದಿದೆ. ಇದೆಲ್ಲ ಸರಿ ಹೋಗ್ಬೇಕು ಅಂದರೆ ನಾಳೆ ಪ್ರೆಸ್ ಮೀಟ್ ಮಾಡಲೇಬೇಕು. ಪ್ರೆಸ್ ಮೀಟ್ ಮಾಡಿ ನಾನು ಎಲ್ಲ ವಿಷಯ ಹೇಳಿಬಿಡ್ತೀನಿ. ಯಾವ ವಿಷಯನೋ? ನನಗೆ ಮದುವೆ ಆಗಿದ್ರು ಮದುವೆ ಆಗಿಲ್ಲ ಅಂತ ಹೇಳಿ ಟೀಮ್ ಸೇರ್ಕೊಂಡಿದ್ದೀನಲ್ಲ, ಅದನ್ನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರೆ ಸೊನಾಲಿಗೂ ವಿಷಯ ಗೊತ್ತಾಗುತ್ತೆ. ಬಿಡು, ನಿನ್ನ ಬಾಯಿ ಬಂದಂಗೆ ಮಾತಾಡಬೇಡ. ಇದರಿಂದ ನಿನ್ನ ಕರಿಯರೇ ಹಾಳಾಗೋಗುತ್ತೆ. ಕೈ ಮೂತ್ ಕೇಳ್ಕೊತೀನಿ, 1-2-3 ದಿನ ಸುಮ್ಮನೆ ಇದ್ಬಿಡು. ನಾನು ಸುಮ್ಮನೆ ಇದ್ರೆ ಅವ್ರು ಸುಮ್ಮನೆ ಇರಲ್ಲ. ಅವರು ಅಂದ್ರೆ ಯಾರು? ಪಿಂಕಿ ಅತ್ಗೆ. ಅವಳು ಮಾತಿಗೆ ನೀನು ಯಾಕೋ ತಲೆ ಕೆಡಿಸ್ಕೋತೀಯ? ಇಲ್ಲ ದತ್ತಣ್ಣ, ಅವ್ರು ತುಂಬ ಮುಂದೆ ಹೋಗಿದ್ದಾರೆ. ನಾಳೆ ನಾನು ಪ್ರೆಸ್ ಮೀಟ್ ಮಾಡಿ ಹೇಳಿಲ್ಲ ಅಂದರೆ ಅವ್ರು ಹೇಳ್ತಾರೆ. ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನ ಹತ್ರ ಬಂದಿದ್ರು. ನೀವು ಗೀತನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀರೋ, ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಅಷ್ಟು ಒಳ್ಳೆ ಹೆಂಡತಿ ಇದ್ರು ಸೊನಾಲಿನ ಮದುವೆ ಮಾಡ್ಕೊಂಡಿದ್ದೀರಾ. ಸಾಕ್ಷಿ ಇಲ್ಲದೆ ನಾನು ಏನೇನು ಮಾತಾಡ ಮಿಸ್ಟರ್ ಲಕ್ಕಿ. ಕಬಡ್ಡಿ ಅಸೋಸಿಯೇಷನ್ ಬ್ಯಾಚುಲರ್ಸ್ ಮಾತ್ರ ಕಬಡ್ಡಿ ಆಡಬೇಕು ಅನ್ನೋ ರೂಲ್ಸ್ ಇದೆ.
ಆದ್ರೆ ನೀವು ಬ್ಯಾಚುಲರ್ ಅಂತ ಹೇಳಿ ಸೈನ್ ಮಾಡಿ ಅದು ಜೆರಾಕ್ಸ್ ಕಾಪಿ ನನ್ನ ಹತ್ರ ಇದೆ ಸುಮ್ನೆ ನ್ಯಾಷನಲ್ ಪ್ಲೇಯರ್ ಆಗೋ ಕನಸು ಕಾಣೋದನ್ನ ಬಿಟ್ಬಿಡಿ ಹೇಗಿದ್ರು ಬೀದಿ ಕಟ್ತೀರಾ ಆ ಯೋಚನೆಗಳೆಲ್ಲ ಯಾಕೆ ನಾಳೆ ಮೀಡಿಯಾದವರು ಮತ್ತೆ ಪ್ರೆಸ್ನವ್ರನ್ನ ಕರ್ಸಿದೀನಿ ಅವ್ರ ಮುಂದೆ ಈ ವಿಷಯನೆಲ್ಲ ವಿಷಯ ಎಲ್ಲ ಹೇಳ್ತೀನಿ ಏಯ್ ನಿನಗೆ ನೀನೇನೇ ಅನ್ಕೊಂಡಿದ್ಯಾ? ಮನೆಗೆ ದೊಡ್ಡ ಸೊಸೆ ಏನ್ ಬೇಕಾದ್ರೂ ಮಾಡ್ಬೋದು, ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ಯಾ? ನಾನು ಯಾವತ್ತೂ ನಿಮಗೆ ಮೋಸ ಮಾಡಿಲ್ವಲ್ಲ. ಮನೆ ಮರ್ಯಾದೆ ಕಾಪಾಡದೇ ಇರೋಳು ಗಂಡಂಗೂ ಒಳ್ಳೆ ಹೆಂಡತಿ ಆಗಕ್ಕಾಗಲ್ಲ. ಮನೆ ಮರ್ಯಾದೆಗೋಸ್ಕರನೇ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ನೀನೇನ್ ಕಷ್ಟಪಡ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಈಗ ಏನಾಯ್ತು? ಲಕ್ಕಿ ಫ್ಯೂಚರ್ ಜೊತೆ ಯಾಕೆ ಆಟ ಆಡ್ತಾ ಇದೆಯಾ ಅಂತ. 24 hours ನಿಮ್ ತಮ್ಮನ ಫ್ಯೂಚರ್ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ. ಅವ್ರಿಗೆ ಯಾವಾಗ್ಲೂ ಚೇಲ ತರ ಹಿಂದೆ ಓಡಾಡ್ತಾ ಇರಿ, ಅವ್ರ ಕಾರಿಗೆ ಡ್ರೈವರ್ ಆಗ್ತಾ ಇರಿ. ನಿಮ್ ಬಗ್ಗೆ ನೀವ್ ಯಾವತ್ತೂ ಯೋಚನೆ ಮಾಡಬೇಡಿ. ನಾನು ದೊಡ್ಡ ಗುರಿ ಇಟ್ಕೊಂಡಿದ್ದೀನಿ ಅಂತ ಯಾವತ್ತಾರ ನಿನ್ಗೆ ಹೇಳಿದ್ದೀನ, ಅಥವಾ ನಿನ್ಗೇನಾದ್ರು ದೊಡ್ಡದಾಗಿ ಕೊಡಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನ? ಲಕ್ಕಿ ಕಂಡ್ರೆ ಯಾಕೆ ಹೀಗಾಡ್ತೀಯಾ? ದ್ವೇಷ ಅಲ್ಲ ರೀ, ಸ್ವಾರ್ಥ. ನನ್ ಗಂಡಂಗ್ ಸಿಗದೆ ಇರೋದು ಲಕ್ಕಿ ಅವ್ರಿಗೂ ಸಿಗ್ಬಾರ್ದು, ನನಗ್ ಸಿಗದೆ ಇರೋದು ಗೀತನ್ಗೂ ಸಿಗ್ಬಾರ್ದು. ಪಿಂಕಿ, ನಿಮ್ದು ಮದ್ವೆ ಆಗಿದೆ. ನೀವ್ ಯಾರ ಹತ್ರನಾದ್ರೂ ಹೋಗ್ಬಿಟ್ಟು ನನ್ ಮದ್ವೆ ಆಗಿಲ್ಲ ಅಂತ ಸುಳ್ಳು ಹೇಳಿದೀರಾ? ಆದ್ರೆ ಲಕ್ಕಿ ಅವರು ಬೆಂಗಳೂರು ಬ್ರೇವ್ ಟೀಮ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ತನಗ್ ಮದ್ವೆ ಆಗಿಲ್ಲ ಅಂತ. ಅಷ್ಟು ಸಾಲದು ಅಂತ ಮನೇಲಿ ಹೆಂಡತಿ ಇದ್ರು ಸೊನಾಲಿ ಹೋಗಿ ಮದ್ವೆ ಮಾಡ್ಕೊಂಡಿದ್ದಾರೆ. ನಾನೇನೋ ಮಹೇಶನ್ಗೆ ಹೇಳಿ ಕಿಡ್ನಾಪ್ ಮಾಡಿಸ್ತೇನೆ ಅಂತ ಅಷ್ಟೆಲ್ಲ ರೇಗಾಡಿದ್ರಿ, ಎಲ್ರು ಮುಂದೆ ಮರ್ಯಾದೆ ತೆಗೆದ್ರಿ. ಈಗ ಹೋಗಿ ಲಕ್ಕಿ ಮುಂದೆ ಕೂಗಾಡಿ ನೀನ್ ಮಾಡ್ತಾ ಇರೋ ತಪ್ಪು ಮನೆ ಮರ್ಯಾದೆ ತೆಗಿತಾ ಇದೀಯಾ ಅಂತ. ನನ್ ಮುಂದೆ ಯಾಕೆ ಕೂಗಾಡ್ತಾ ಇದ್ದೀರಾ? ಅಮ್ಮ, ಇವತ್ತು ಪ್ರೆಸ್ ಮೀಟ್. ಏನೇ ಫೋನ್ ತೆಗೆದುಕೊಡ್ಲೆ ಪ್ರೆಸ್ ಮೀಟ್ ಅಂತಿದ್ಯಾ? ಲಕ್ಕಿ ಏನಾದರೂ ಪ್ರೆಸ್ ಮೀಟ್ ಮಾಡ್ತಿದ್ದಾನಾ? ಪ್ರೆಸ್ ಮೀಟ್ ಅವ್ರದೇ, ಆದ್ರೆ ಕರೆಯೋದು ನಾನು. ಏನೇ ಹೇಳ್ತಿದ್ಯಾ ಪಿಂಕಿ? ಪ್ರೆಸ್ ಮೀಟ್ ಕರೆದಿರೋದು ನೀನಾ? ನನಗೆಲ್ಲ ಕನ್ಫ್ಯೂಸ್ ಆಗ್ತಿದೆ. ಕೆಲವು ವಿಷಯಗಳಿಗೆ ಕ್ಲಾರಿಟಿ ಸಿಗಲ್ಲ, ಕನ್ಫ್ಯೂಷನ್ನೇ ಜಾಸ್ತಿ ಇರುತ್ತೆ. ಆದ್ರೆ ಇದು ಸಿಂಪಲ್ ವಿಷಯ. ಏನ್ ಸಿಂಪಲ್ಲೋ ಏನೋ, ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು. ಅಮ್ಮ, ದಡ್ಡಿ ಕಣಮ್ಮ ನೀನು. ಎಂತ ವಿಷಯ ಇದು ಗೊತ್ತಿಲ್ವಾ ನಿನ್ಗೆ? ಲಕ್ಕಿ ಹತ್ರ ಹೋಗಿ ನಿಮ್ಮೆಲ್ಲಾ ವಿಷಯ ನನಗ್ ಗೊತ್ತಿದೆ ಅಂತ ಹೆದರ್ಸಿದೀನಿ. ಏನೇ ಹೇಳ್ತಿದ್ಯಾ ಪಿಂಕಿ? ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟಿದಾನ ಇವತ್ತು? ನೀನು ಲಕ್ಕಿಗೆ ನನಗೆಲ್ಲ ವಿಷಯ ಗೊತ್ತು ಅಂತ ಹೆದರ್ಸ್ತಿದೀಯಾ? ಪಿಂಕಿ, ಇದ್ಯಾಕೋ ದೊಡ್ಡ ಮಟ್ಟಕ್ಕೆ ಮುಟ್ಟತ್ತೆ ಅಂತ ಅನ್ನಿಸ್ತಾ ಇಲ್ವಾ? ಇದು ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತ್ರು ನನಗೇನು ಪ್ರಾಬ್ಲಮ್ ಇಲ್ಲ. ತೊಂದರೆ ಆಗೋದೆಲ್ಲ ಲಕ್ಕಿಗೆನೆ. ಈಗ ಅವನ ಹತ್ರ ಏನೇನಾಗಿದೆ ಅಂತ ಹೇಳ್ದೆ ಅಂತ ನನಗೆ ಹೇಳು. ಮುಂದೆ ಏನೇನಾಗತ್ತೆ ಅಂತ ನಾನು ಹೇಳ್ತೀನಿ. ಡೈರೆಕ್ಟ್ ಆಗಿ ಅವನ ಮುಂದೆ ಹೋಗಿ ನಿಂತ್ಕೊಂಡೆ. ನನಗೆ ಗೊತ್ತಿರೋ ವಿಷಯಗಳನ್ನ ಹೇಳ್ತೀನಿ, ಸುಮ್ಮನೆ ಕೇಳಿಸ್ಕೊ ಅಂತ ಹೇಳ್ದೆ. ಡೈರೆಕ್ಟ್ ಆಗಿ ಹೇಳಿದ್ಯಾ ಅವನಿಗೆ ನೀನು? ಎಷ್ಟ್ ದಿನ ಅಂತ ಹೆದರ್ಕೊಂಡಿರ್ಲಿ, ಧೈರ್ಯ ಬಂತು, ಹೋಗಿ ಮಾತಾಡ್ದೆ. ಸರಿ, ನೀನ್ ಹಾಗೆ ಹೇಳಿದಕ್ಕೆ ಏನ್ ಹೇಳ್ದ ಅವನು? ಲಕ್ಕಿಗೆ ಹೇಳ್ದೆ, ನೀನು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಸೊನಾಲಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಅವಳ ಜೊತೆ ಓಡಾಡ್ತಾ ಇರೋ ವಿಷಯ ಎಲ್ಲ ನನಗೆ ಗೊತ್ತು. ಆದ್ರೆ ಈ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಇದೆಲ್ಲಾ ವಿಷಯನೂ ನಾನು ಮನೆಯವ್ರ ಹತ್ರ ಹೇಳ್ತೀನಿ. ನೀವು ಮಾಡಿರೋದು ತಪ್ಪು ಅಂತ ಪ್ರೂವ್ ಮಾಡೋದಿಕ್ಕೆ ನನ್ನ ಹತ್ರ ಎಲ್ಲಾ ಸಾಕ್ಷಿ ಆಧಾರಗಳಿದೆ ಅಂತ ಹೇಳ್ದೆ. ಸರಿ, ಮುಂದೇನ್ ಹೇಳ್ದ? ಕಬಡ್ಡಿ ಟೀಮಲ್ಲಿ ತಾನು ಬ್ಯಾಚುಲರ್ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿರೋ ವಿಷಯನೂ ನನಗೆ ಗೊತ್ತಿದೆ, ಅದ್ರ ಕಾಪಿ ಕೂಡ ನನ್ನ ಹತ್ರ ಇದೆ ಅಂತ ಹೇಳ್ದೆ. ಅವಾಗ ಅವ್ನ ಮುಖ ನೋಡ್ಬೇಕಾಗಿತ್ತು, ಹೇಗಾಗಿತ್ತು ಗೊತ್ತಾ? ಪರವಾಗಿಲ್ಲ ಕಣೆ ಪಿಂಕಿ, ಇಷ್ಟು ದಿನ ಆದ್ಮೇಲಾದ್ರೂ ಅವನ್ಗೊಂದ್ ಗತಿ ಕಾಣ್ಸಕ್ ಹೊರಟಿದೀಯಾ. ಅಮ್ಮ, ಆಮೇಲೆ ಇನ್ನೊಂದು ವಿಷಯನೂ ಹೇಳ್ದೆ. ನೀವು ಸೊನಾಲಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಗೀತನ್ ಜೊತೆ ಸಂಸಾರ ಮಾಡ್ತಾ ಇರೋ ವಿಷಯನ ಯಾರ ಹತ್ರನೂ ಹೇಳಲ್ಲ ಅಂತ. ಏನ? ಯಾರಿಗೂ ಹೇಳಲ್ಲ ಅಂದ್ಯಾ? ಯಾರಿಗೂ ಹೇಳ್ದೆ ಇದ್ರೆ ನಮ್ಗೇನೆ ಲಾಭ? ಮನೆಯವ್ರ ಹತ್ರ ಈ ವಿಷಯ ಹೇಳಲ್ಲಮ್ಮ, ಆದ್ರೆ ಪ್ರೆಸ್ ಅವ್ರನ್ನ ಕರೆದು ಈ ವಿಷಯ ಇಡೀ ಜಗತ್ತು ಗೊತ್ತಾಗೋ ಹಾಗೆ ಮಾಡ್ತೀನಿ.
ಒಂದ್ ವಾರ ಇವ್ರದೇ ಬ್ರೇಕಿಂಗ್ ನ್ಯೂಸ್ ಎಲ್ಲಾ ಚಾನೆಲ್ಗಳಲ್ಲೂ. ಸರಿ ಸರಿ, ಈ ಪಾಯಿಂಟ್ ಹೇಳಿದಾಗ ಲಕ್ಕಿ ರಿಯಾಕ್ಷನ್ ಹೇಗಿತ್ತು? ಕಬಡ್ಡಿ ಆಟನ 100 ಜನದ ಎದುರಿಗೆ ಇವನೊಬ್ನೇ ಆಡ್ದಂಗಿತ್ತು. ನಿನ್ ಪ್ಲಾನ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತಾಯ್ತು ಕಣೆ ಪಿಂಕಿ. ಆದ್ರೆ ಇಷ್ಟು ಬೇಗ ಪ್ರೆಸ್ ಮೀಟ್ ಮಾಡಿ ಎಲ್ರಿಗೂ ವಿಷಯ ತಿಳಿಸಿದ್ರೆ ಮುಂದೆ ಏನಾಗಬಹುದು? ಇನ್ನೇನಾಗುತ್ತೆ, ಸೊನಾಲಿ ಜೊತೆ ಮದ್ವೆ ಮುರಿದ್ಬಿಡತ್ತೆ, ಈತನ್ ಜೊತೆ ಡಿವೋರ್ಸ್ ಆಗತ್ತೆ. ಇಷ್ಟು ದೊಡ್ಡ ಮನೆಯಲ್ಲಿ ಅವನೊಬ್ನೇ ಒಂಟಿ ಆಗ್ತಾನೆ.